ಸಿದ್ದರಾಮಯ್ಯ ಆಡಳಿತ ವೈಖರಿ ಎಲ್ಲರಿಗೂ ಮಾದರಿ. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿರ್ತಾರೆ. ಕೊಪ್ಪಳದಲ್ಲಿ ಬಸವರಾಜ ರಾಯರೆಡ್ಡಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈಗ ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡಿ ಎಲ್ಲರೂ ಗಪ್ಚುಪ್ಪಾಗಬೇಕು, ಯಾರೂ ಹಾದಿ ಬೀದಿಲಿ ಮಾತಾಡಬಾರ್ದು ಅನ್ನುವಂಥ ಎಚ್ಚರಿಕೆಯ ಮಧ್ಯೆ ಕೂಡ ಕೆಲವೊಂದಿಷ್ಟು ಶಾಸಕರು ಅಥವಾ ಸಿದ್ದರಾಮಯ್ಯ ಆಪ್ತರು ಈ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ 5 ವರ್ಷ ಸಿಎಂ ಆಗಿರ್ತಾರೆ. ಕಾನೂನು ಸಲಹೆಗಾರರು ಕೂಡ ಹೌದು. ನೋಡಿ, ಅವರೇ ಸಿಎಂ ಆಗಿರಬೇಕು ಅನ್ನೋದರಲ್ಲಿ ನಾನು ಮೊದಲಿಗ. ಬಸವರಾಜ ರಾಯರೆಡ್ಡಿ ಈಗ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಮಾಡಿದ್ದಾರೆ. ಐದು ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರಲೇಬೇಕು ಅಂತ ಹೇಳೋದ್ರಲ್ಲಿ ನಾನು ಮೊದಲಿಗ. ಐ ಆಮ್ ದ ಫಸ್ಟ್ ಮ್ಯಾನ್ ಅಂತ ಹೇಳಿದ್ರು. ಯಾಕಂದ್ರೆ ಇದು ಮ್ಯಾನ್ ಜನಗಳ ಜನಪರ. ನನಗೇನು ಮಾಡ್ತಿರ್ಬೋದು, ಐ ಡೋಂಟ್ ಕೇರ್. ನನಗೆ ಮಾಡ್ಲಿಕ್ಕೆ ಮಾಡಲಿಲ್ಲ, ನನಗೇನಾಗಬೇಕಾಗಿದೆ. ಐ ಆಮ್ ದ ಲಾಸ್ಟ್ ಮ್ಯಾನ್. ಐ ಡೋಂಟ್ ಗೋ ಅಂಡ್ ಬ್ಯಾಕ್ ಎನಿಬಡಿ. ಅದಕ್ಕೆ ಇವಾಗ ಸಿದ್ದರಾಮಯ್ಯ ಜನಪರ ಇದ್ದಾರೆ, ಇದನ್ನು ಮಾಡ್ತಾರೆ. ನಾನು 5 ವರ್ಷ ವಕ್ಫ್ ವಿಚಾರದಲ್ಲೇ ಬಿಜೆಪಿ ರಾಜಕಾರಣ ಮಾಡ್ತಾ ಇದೆ. ಹಿಂದೂ ಮುಸ್ಲಿಂ ನಡುವೆ ಬೆಂಕಿ ಹಚ್ಚುತ್ತಿದ್ದಾರೆ ಅಂತೇಳಿ ಕೊಪ್ಪಳದಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮುಸ್ಲಿಂ ಸಮಾಜದವರಿಗೆ ಜಮೀನು ಇಲ್ಲ, ಅವರಲ್ಲಿ ಬಹುತೇಕರು ಕಾರ್ಮಿಕರೇ ಇದ್ದಾರೆ. ಹಿಂದೂ ಮುಸ್ಲಿಂ ಅಂತ ತಾರತಮ್ಯ ಮಾಡೋದು ಸರಿಯಲ್ಲ. ಅವರು ಕೂಡ ನಮ್ಮ ದೇಶದವರೇ, ಅವರೇನು ಮಂಗಳ ಗ್ರಹದಿಂದ ಬಂದಿಲ್ಲ. ಇದು ಶಾಸಕ ಹಾಗೆ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರ ಅಭಿಪ್ರಾಯ ಆಗಿದೆ. Waqf is nothing but a government. It is nothing but a government. ಅದನ್ನು ವಾಪಸ್ ದೇವರ ಮತ್ತು ಮನೆಗೆ ತಗೊಂಡು ಹೋಗಿದ್ದಾನೆ ಲ್ಯಾಂಡ್, ಅಥವಾ ನಾವ್ಯಾರು ತಗೊಂಡು ಹೋಗಿದ್ವಾ ಲ್ಯಾಂಡ್? ಇಲ್ಲ. ಸರ್ಕಾರದ ಲ್ಯಾಂಡ್ ಸರ್ಕಾರಕ್ಕೆ ಕೊಡಿಯಪ್ಪ. ಅದರಲ್ಲಿ ಮುಸಲ್ಮಾನರೇ ಇದ್ದಾರೆ 90%. ಎಲ್ಲೋ ಒಂದು 10% ಏನು ನೆನೆಸ್ಬಿಟ್ರು. ಅವ್ರು ಯಾರ್ಯಾರು ಎಮ್ಮೆಲ್ಲೆ ಏನು ಅವ್ರಿಗೇನು ಕಾನೂನು ಗೊತ್ತಿದೆ, ಏನೋದ ಲಾಭ ಅಲ್ಲ. ಬರೀ ಜಾತಿ ಧರ್ಮದ ಕೆಲವುಗಳನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ನನಗೂ ಗೊತ್ತಿದೆ, ಈ ನಮ್ಮಲ್ಲೂ ಕೂಡ ಕೆಲವು ಲ್ಯಾಂಡ್ಗಳನ್ನ ಕಿತ್ತೂರು ಮತ್ತು ಇದರಲ್ಲಿ ಲ್ಯಾಂಡ್ ತಗೊಂಡಿದ್ರು. ಐ ಫಾಟ್ ಅಂಡ್ ಗಾಟ್ ಇಟ್ ಬ್ಯಾಕ್ ಫಾರ್ ದ ವರ್ಕ್. ಅದಕ್ಕೆ ಜನ ಸ್ವಲ್ಪ ನಾವೆಲ್ಲ ಒಂದಾಗಿ ಹೋಗ್ಬೇಕು, ಹಿಂದೂ ಮುಸ್ಲಿಂ. ಇಲ್ಲದ್ರೆ ಈ ದೇಶ ಮತ್ತೆ ಇದ್ದಾಗ ಆಗ್ತದೆ. ಇವೆಲ್ಲ ಆಗಬಾರ್ದು ದೇಶದಲ್ಲಿ. ಏನಿದೆಲ್ಲ ಹುಡುಗಾಟ? ನೀವು ಯಾಕೆ ಕಟ್ ಮಾಡಿದಾರ? ಈಗ ರಾಮ ಮಂದಿರ ಕಟ್ಟಿದ್ರು, ಯಾರು ಮುಸಲ್ಮಾನ್ ಒಬ್ಬರು ವಿರೋಧ ಮಾಡಿದಾರ? ಹೇಳಿ ನೋಡೋಣ. ಒಬ್ಬರನ್ನು ವಿರೋಧ ಮಾಡಿದ್ರಿ. ಬಾಬರಿ ಮಸೀದಿ ಹೊಡೆದು ದೇವಸ್ಥಾನ ಕಟ್ಟಿದ್ರೆ ಒಬ್ಬ ಮುಸಲ್ಮಾನರು ಈ ದೇಶದಲ್ಲಿ ವಿರೋಧ ಮಾಡಲಿಲ್ಲ. ರಾಮ ಮಂದಿರ ಕಟ್ಟಲಿಕ್ಕೆ ಅಪ್ರಿಷಿಯೇಟ್ ಮುಸ್ಲಿಂ. ಅವ್ರಿಗೆ ಕಾರಣ ಇಲ್ವಾ? ಹಾಗೆ ನಾವು ಯಾವ್ದಾರ ಒಂದು ಜಮೀನು ಇದು ದೇವಸ್ಥಾನ ಹೊಡೆದ್ಬಿಟ್ಟು ಕಟ್ಬಿಡ್ತೀವಿ, ನಾವು ಸುಮ್ಮನೆ ಇರ್ತೀರ? ಇರಲ್ಲ. ಅದಕ್ಕೆ ಇವಿಟ್ಟು ಗಲಭೆಗಳನ್ನೇ ಎದುರಿಸ್ಬೇಕು. ನಮ್ಮಲ್ಲಿ ಜನ ಒಳ್ಳೆಯವರಿದ್ದಾರೆ, ಹಿಂದೂ ಧರ್ಮದವರು ಒಳ್ಳೆಯವರಿದ್ದಾರೆ, ಮುಸ್ಲಿಮರು ಒಳ್ಳೆಯವರಿದ್ದಾರೆ. ಒಟ್ಟಾರೆ ಭಾರತದ ಜನ ಶಾಂತಿ ಪ್ರಿಯರು. ಇದನ್ನು ದುರುಪಯೋಗ ಮಾಡ್ಕೊಂಡು ರಾಜಕೀಯಕ್ಕೆ ತಂದು ಅಧಿಕಾರಕ್ಕೆ ಬರ್ತಿರಲ್ಲ. ಇಟ್ ಇಸ್ ನಾಟ್ ಅನ್ ಹಿಪೋಕ್ರೆಸಿ. ಕೆಳಮಟ್ಟದ ರಚನೆ ಅಲ್ವಾ ನಿಮ್ದು? ಅದಕ್ಕೆ ಅವಕಾಶ ಇಲ್ಲ ನಮ್ಮಲ್ಲಿ. ಅದಕ್ಕೆ ನಾವೆಲ್ಲ ಒಂದಾಗಿ ಹೋರಾಟ ಮಾಡಲೇಬೇಕಾಗುತ್ತೆ. ಸಂದರ್ಭ ಬಂದ್ರೆ ನಾವೆಲ್ಲರೂ ಒಂದಾಗಿ ಹೋಗ್ಬೇಕು.